ನೋಡಿದ್ರೆ ಈ ಗೊಂಡಾರಣ್ಯದ ಮಧ್ಯದಲ್ಲಿ ಪ್ರಶಾಂತವಾದಂತಹ ವಾತಾವರಣ ತುಂಬಿಕೊಂಡಿದೆ. ಋತುಭೇದವಿಲ್ಲದೆ ವೃಕ್ಷರಾಜಿಗಳೆಲ್ಲ ನಳನಳಿಸುತ್ತಾ ಇರುವುದನ್ನು ನೋಡಿದರೆ ಯಾರೋ ಮಹಾತ್ಮರು ನೆಲೆ ನಿಂತಹ ಕಾರಣ ಅನ್ನೋದು ಸ್ಪಷ್ಟವಾಗಿದೆ. ಯಾರು ಹುಡುಕಾಟ ಹಾಗೆ ದೃಷ್ಟಿಯನ್ನು ಸುತ್ತ ಹರಿಯಗೊಂಡ ಕಾಲಕ್ಕೆ ಒಂದು ಯಜಮಾನೆ ಕಾಣಿದೆ. ಯಾರೋ ಮಹಾತ್ಮರಾದಂತಹ ಶಿವರೇತಿ ಇರಬೇಕು, ನಮಗೇನಾದ್ರೂ ಪ್ರಯೋಜನ ಆದ್ರೂ ಆದಿ ಬನ್ನಿ ಆ ಕಡೆ. ಲೋಕಪಾಲಕನ ಸ್ಥಾನದಲ್ಲಿದ್ದವರು ಕಾನನಗರ್ಭವನ್ನು ಹೊಂದಬೇಕು ಅಂತಾರೆ. ಅದು ಒಬ್ಬ ವಿಪ್ರನ ಸಹಯೋಗದಲ್ಲಿ ಹೀಗೆ ಬರುವುದು ಆಶ್ಚರ್ಯ ಆಗಿಲ್ಲ. ಪರಿವಾರ ಸಹಿತರಾಗಿ ಬರಬಹುದಾಗಿದ್ದರು ಔಚಿತ್ಯ ಏನು ಅಂತ ಪ್ರಶ್ನೆ ಬರ್ತದೆ. ಶಾಂತಧಿ ನಾಮಕನಾದ ಶಿಷ್ಯಗಣನವನ್ನು ಕೂಡಿಕೊಂಡು ತಪಶ್ಚರ್ಯೆ ಅವರಿಗೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಉಪದೇಶ ಮಾಡುತ್ತಾರೆ. ಹೀಗೆ ಕಾಲಯಾಪನೆಯನ್ನು ಮಾಡ್ತಾ ಇರುವುದು ಈ ಆಶ್ರಮವನ್ನೇ ಬೆಳಗಿ ಬಂದಿದೆ, ಅಥವಾ ಹೋಗುವ ಹಾದಿಯಲ್ಲಿ ಇದನ್ನು ಹೊತ್ತು ಹೋಗೋಣ ಅಂತ ಬಂದಿದೆ. ಯಾವುದಕ್ಕೆ ಇಲ್ಲ, ನಾಡಿನಲ್ಲಿ ಎಲ್ಲರೂ ಕುಶಲಿಗಳೇ ಇದ್ದಾರೆ, ಕ್ಷೇಮವಾಗಿ ತಿರುತ್ತಾರೆ, ಧರ್ಮಗಳು ಸಾಗೋಪಾಂಗವಾಗಿ ಆಗ್ತಾ ಉಳಿಸುತ್ತಾರೆ. ಮಹಾತ್ಮರ ಸನ್ನಿಧಿಯಲ್ಲಿ ಸಟೆಯನ್ನಾಡಕೂಡದು ಅನ್ನುವಂತಹ ಪ್ರಜ್ಞೆಯಿಂದಲೇ ನಾ ಅರ್ತಾ ಇದ್ದೇನೆ. ಅನ್ಯಥಾ ಭಾವಿಸಿಕೊಳ್ಳಬಹುದು. ನಮ್ಮ ಸನ್ನಿಧಾನವನ್ನು ಅರಸಿ ನಾ ಬಂದವನ ಅನ್ಯ ಕಾರ್ಯಾರ್ಥವಾಗಿ ಬಂದವನಿಗೆ ದೈವಯೋಗದಿಂದಲೇ ತಮ್ಮಂತವರ ದರ್ಶನದ ಸೌಭಾಗ್ಯ ಒದಗಿ ಬಂದಿದೆ ಅಂತ ನಾ ಹರ್ಷಿತನಾದ.
ಮತ್ತೆ ಶರಣಾಗತಗಳಲ್ಲಿ ಮತ್ತೊಮ್ಮೆ ತಲೆ ಬಾಚಿದರು. ಕುರಿತಾಗಿ ಸ್ವಾಮಿ, ಕಾರ್ಯಾರ್ಥಿಯಾಗಿ ಅರಸುತ್ತಾ ಬಂದವನಿಗೆ ತಮ್ಮ ದರ್ಶನದ ಸೌಭಾಗ್ಯವನ್ನು ನೀಡುವುದನ್ನು ಮಾಡಿ ಸರಿ ಬಂದವನಿಗೆ ಭವ್ಯವಾದ ಸ್ವಾಗತವನ್ನು ನಾವು ಕೊಟ್ಟಿದ್ದೀವಿ. ವಿಶೇಷವಾದಂತಹ ಆಸನವನ್ನು ಅಣಿಪಡಿಸಿ ಒದಗಿಸಿ ಕುಶಲ ಪ್ರಶ್ನೆಯನ್ನು ವಿಚಾರಿಸಿ ಬಂದ ಇವರ ವಿಷಯವನ್ನು ವಿಚಾರಿಸಿ ಕೌತುಕ ಏನಾಯ್ತು? ಕೇವಲ ಉಚ್ಚತನದಿಂದ ನಾನು ಪ್ರಶ್ನಿಸ್ತೇನೆ. ಬಂದಾಕ್ಷಣದಲ್ಲಿ ತಮ್ಮ ಶಿಷ್ಯನಿಗೆ ಕರೆಯುತ್ತಾ ಮಾಡಿ ಮಧುಪರ್ಕಕ್ಕೆ ಅಣಿವಡಿಸಿ ಹೇಳಿದ್ದ ನನಗಾಗಿ ತಾನೇ ತಾವು ಅಪ್ಪಣೆಗೊಳಿಸಿ ಖಂಡಾಕ್ಷಣದಲ್ಲಿ ನೃಪತಿ ಮಧುಪರ್ಕಾದಿಪಚಾರಗಳು ಹಿಡಿತ ಸಿದ್ಧಪಡಿಸುವುದಕ್ಕೆ ಹೇಳಿದರು. ಹಾಗಾದ್ರೆ ಇದನ್ನು ಹಾಗೇ ಹಿಂದೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದಾದ್ರು ಯಾಕಿರ್ಬೋದು? ಅದೇ ನಮಗಿಬ್ಬರಿಗೂ ಕಾಡುವುದು. ಮಧುಪರ್ಕಾದಿಪಚಾರಗಳು ಸುಯೋಗ್ಯರಾದವರಿಗೆ ಸಮರ್ಪಿಸಬೇಕಾಗಿದೆ. ಪಡೆದಿರುವುದಕ್ಕೆ ಕಾರಣ ನಾನು ಯೋಗ್ಯ ಯೋಚಿಸಿ ನೋಡು. ಏನು ಯಾವ ವಿಷಯದ ಬಗ್ಗೆ? ತಪ್ಪಬಾರದೆಂಬ ಕಾಳಜಿಯನ್ನು ನಾವು ಹೊಂದಿದ್ದರಿಂದಲೇ ಖಂಡಾಕ್ಷಣದಲ್ಲಿ ಒಬ್ಬಾತ ನೃಪತಿಗೆ ವಿಹಿತವಾದದ್ದು ಮಧುಪರ್ಕಾದಿಪಚಾರ ಎಂಬ ಭಾವದಿಂದ ಹೇಳಿದರು. ಮಧುಪರ್ಕಾದಿಪಚಾರಗಳನ್ನು ಕೈಗೊಳ್ಳುವ ಅರ್ಹತೆ ಮೂರ್ಧಾಭಿಷೇಕವನ್ನು ಹೊಂದಿದಂತಹ ಅರಸನಾಗಿ ಅರ್ಪಿಸಬಹುದಾದವರ ಸಾಲಲ್ಲಿ ನೃಪತಿಯೂ ಇದ್ದಾನೆ ಎಂಬುದು ಸತ್ಯವೇ. ಆದರೆ ನೃಪತಿಯಾದವನು ಯಾವ ಘನತೆ ಗೌರವಗಳಿಂದ ಅದನ್ನು ಹೊಂದಬೇಕು, ಆ ಘನತೆಯಲ್ಲಿ ಆ ಗೌರವವನ್ನು ಉಳಿಸಿಕೊಂಡು ಇಲ್ಲ ಅಂತ ಆದರೆ ಅವನಿಗೆ ಮಧುಪರ್ಕ ಸಲ್ಲ ಅಂತಲೇ ತಾತ್ಪರ್ಯ. ಮನುಪೌತ್ರನಾಗಿ ಅಯೋಧ್ಯೆಯನ್ನು ಶಾಸನ ಮಾಡುವಲ್ಲಿ ಎಲ್ಲರಿಂದಲೂ ಸ್ತುತಿಗೆ ಒಳಗಾದವರು ನಾನು. ತಾವು ಯಾವ ಪರಂಪರೆ ಹಿರಿದಾಗೇನು, ಆದರೆ ತಾನು ಹಿರಿದಾದ ಪರಂಪರೆಯನ್ನು ಪ್ರತಿನಿಧಿಸ್ತೇನೆ ಎಂಬ ಎಚ್ಚರ ಆ ಪರಂಪರೆಯ ಪ್ರತಿನಿಧಿಗೇ ಇಲ್ಲ ಅಂತಾದರೆ ಉಪಚಾರ ಅರ್ಪಿಸುವವರು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಮನುಪೌತ್ರನಾದಂತಹ ಲೋಕಕ್ಕೆ ಆಚಾರವನ್ನು ಬೋಧಿಸ್ತಾ ಯಾರು ಆಚಾರವಿಹೀನರಾಗುತ್ತಾರೋ ಅವರನ್ನು ದಂಡಿಸುವುದಕ್ಕೆ ದಂಡಧರನಾಗಿ ನಿಂತಹ ನೀವು ಧರ್ಮಕರ್ಮಗಳಲ್ಲಿ ಸಹಯೋಗವನ್ನು ಕೊಡುವುದಕ್ಕಾಗಿ ಯಾರನ್ನು ಪತ್ನಿ ಇಂಥ ಆಶ್ರಮ ಸ್ವೀಕಾರ ಮಾಡಿದ್ದೀರಿ ಅಂಗೀಕರಿಸಿ ಮನದೊಳಕ್ಕೆ ಬಿಟ್ಟುಕೊಂಡೇ ಆಕೆಯಲ್ಲಿ ಅನುಚಿತವಾದ ಆಚಾರದ ಸಂದರ್ಭದಲ್ಲಿ ನೀಗಾಡಿದವು, ಕಾರಣಕ್ಕೆ ನೀಗಾಡಿದವು. ವನಮಧ್ಯದಲ್ಲಿ ಕಣ್ಮುಚ್ಚಿ ಕುಳಿತಿರ್ತೇವೆ ಎಂಬುದರಿಂದ ಲೋಕ ವ್ಯವಹಾರ ಆಗುಹೋಗುಗಳು ನಮ್ಮ ಅರಿವಿಗೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ.
ಧರ್ಮ ಕರ್ಮಗಳಲ್ಲಿ ಭ್ರಷ್ಟನೆನಿಸಿದಂತಹ ನೀನು ನೃಪತಿಯಾದರೂ ಕೂಡ ಆಚಾರದಲ್ಲಿ ವಿಚಾರದಲ್ಲಿ ಪಾರಿಶುದ್ಧಿಯನ್ನೇ ಅಪೇಕ್ಷಿಸುವ ನನ್ನಂತಹ ಋಷಿಯಿಂದ ಮಧುಪರ್ಕ ವಿಪಚಾರವನ್ನು ಹೊಂದುವುದಕ್ಕೆ ಎಲ್ಲಿ ಅರ್ಹತೆಯನ್ನು ಉಳಿಸಿಕೊಂಡಿದ್ದೀನಿ. ವಾಡಿಗೂ ಸಭೆಯ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಅಲ್ಲವೇ ಸಕಲ ಧರ್ಮಕರ್ಮಗಳಲ್ಲಿಯೂ ಸಹಭಾಗಿತ್ವವನ್ನು ಕೊಡುವ ಅರ್ಹತೆಯನ್ನು ಪಟ್ಟದ ರಾಣಿಯನ್ನು ಮಾನಿತಳಾಗಬೇಕಾದಂತಹ ಆಕೆಯಲ್ಲಿ ಲಕ್ಷಣವಿಗೆ ನಾನು ರಾಗದ್ವೇಷಾದಿಗಳುಳ್ಳಂತಹ ಪ್ರಪಂಚವನ್ನು ಸಾಗಿಸುತ್ತಿರುವ ಸಂಸಾರಿಗಳಾದಂತಹ ಆಗಾಗ ಭಾವಾವೇಶಕ್ಕೆ ಒಳಗಾಗುವುದು ಏನೋ ಒಂದು ಕೆಟ್ಟದ್ದು. ಆಮೇಲೆ ಪಶ್ಚಾತ್ತಾಪದಲ್ಲಿ ನಾನು ಮಾನಸನಾಗಿಯೇ ಬಂದು ಸಾಧಿಸಿದೆ. ಮಾಡಿದ್ದ ಅಪರಾಧ ಅನ್ನುವಂತಹ ಅರಿವು ಯಾರ ಉಪದೇಶವೂ ಇಲ್ಲದೆ ನನ್ನದೇ ಜಾಗೃತವಾಗಿದೆ. ಆದರೆ ಆಗ ಕಾಲ ನಿಂತು ಈಗ ನಾನು ಬೇಕಿದ್ದು ಹಂಬಲಿಸಿದರೂ ಆ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕಾಗದೆ ಮಾನಸಿಕವಾಗಿ ಎಚ್ಚರಿತನಾಗಬೇಕಾದಂತಹ ಸ್ವಕರ್ಮಕೃತ ದೋಷದ ಪರಿಣಾಮವನ್ನು ಅನುಭವಿಸ್ತಾ ಇರುವ ನೀನು ಪಶ್ಚಾತ್ತಾಪದಕ್ಕ ಮಾನಸನೇ ಹೌದಾದರೂ ಕೂಡ ವಾಸ್ತವವಾಗಿ ಧರ್ಮಕರ್ಮದಲ್ಲಿ ಸಹಯೋಗವನ್ನು ಕೊಡಬೇಕಾದ ಧರ್ಮಪತ್ನಿ ಜೊತೆಯಲ್ಲಿ ಇಲ್ಲದ್ದರಿಂದ ಆಶ್ರಮಾದಿಗಳಲ್ಲಿ ಹೀಗೇ ವರ್ತಿಸುವುದಕ್ಕೆ ಸಾಧ್ಯ. ಅದು ನಮ್ಮ ಅನಿವಾರ್ಯತೆ ಬದ್ಧತೆ. ಹಾಗೆ ಅಂತ ನೀವು ಬಂದದ್ದು ಯಾಕೆ ಅಂತ ಹೇಳಿದ್ರಿ? ಮತ್ತು ನಾವು ಅದೇ ವಿಷಯಕ್ಕೆ ಈಗ ನಿಮ್ಮಿಂದ ಗೊತ್ತಾಯಿತು. ಇವರು ಹೆಂಡತಿಯನ್ನು ಬಿಟ್ಟವರು, ನಾನು ಹೆಂಡತಿಯನ್ನು ಕಳ್ಕೊಂಡವ ಅಂತೇಳಿ ನಾವಿಬ್ಬರು ಸಮಾನ ಮನಸ್ಕರಿಗ. ಈ ಬ್ರಾಹ್ಮಣರು ಆಗಿದ್ದು ಅಂದರೆ ರಾತ್ರಿಯಲ್ಲಿ ಮನೆಯಲ್ಲಿ ಮನೆಗೆ ತಿಳಿಸುತ್ತಿದ್ದ ಕಾಲಕ್ಕೆ ಇವರಿಗೆ ಅರಿಯದಂತೆ ಯಾರೋ ಅವರ ಸಭೆಯಲ್ಲಿ ಕಳಕೊಂಡಂತಹ ಹೆಂಡತಿಯ ಕುರಿತಾಗಿ ನನಗೂ ಪಶ್ಚಾತ್ತಾಪವಾಗುವುದು ನನ್ನ ಸರಿಯನ್ನು ಆದರೆ ಸ್ವಯಂಕೃತವಾದ ಅಪರಾಧ ನಾನೇ ಮಾಡಿಕೊಂಡನು. ಮತ್ತೆ ಇರುವಾಗಲಿ ಮತ್ತು ಇಲ್ಲದೇ ಇರುವಾಗಲಿ ನಾನೇ ಮಾಡಿದಂತಹ ಒಂದು ಕರ್ಮದ ಮೂಲಕವಾಗಿ ನನಗುಂಟಾದಂತಹ ಪರಸ್ಪರ. ಆದರೆ ಇವರು ಯಾವ ಕಾರಣಕ್ಕೂ ಸತ್ಯರು ಕಳಕೊಳ್ಳಬೇಕಾದ ಯಾಗಾದಿಗಳಲ್ಲಿ ಸದಾ ಕಾಲ ಧರಿಸಿಕೊಂಡು ಸಾಗಿಸುವುದು ಪತ್ನಿ ಜೊತೆಯಲ್ಲಿ ಇಲ್ಲದೆ ಇವರು ಯಜ್ಞವನ್ನು ಮುನ್ನಡೆಸುವುದಕ್ಕಾಗಿ ಹೇಗೆ ಸಾಧ್ಯ? ಆದ್ದರಿಂದ ನಾಶಭಾವದಿಂದ ಮುನ್ನಡೆಯುವುದು ಕಣ್ಣೀರಿಗಿಸಿ ಅವರ ಸತ್ಯವನ್ನು ಅವರಿಗೆ ಒದಗಿಸಿಕೊಡಬೇಕಾದಂತಹ ಕರ್ತವ್ಯ ನನ್ನದನ್ನುವ ಕಾರಣಕ್ಕಾಗಿ ಅವರನ್ನೂ ಜೊತೆಗಿರಿಸಿಕೊಳ್ಳುವುದನ್ನು ನಮ್ಮ ಆಶ್ರಮದ ದರ್ಶನ ಆಯಿತು. ನಮ್ಮ ದರ್ಶನದ ಸೌಭಾಗ್ಯತೆ ಆಶೀರ್ವಾದ ಮಹಾನುಭಾವರಾದಂಥ ತಾವು ನನ್ನ ಹೆಂಡತಿಯ ಬಗ್ಗೆ ಒಂದು ಗಮನ ಹರಿಸಬೇಕು. ತಪ್ಪು ಮಾತಾಡಬಾರ್ದು. ಅವರು ಗಮನ ಹರಿಸಬೇಕು ಅಂದರೆ ನಿಮ್ಮ ಹೆಂಡತಿ ಬಗ್ಗೆ ಅಪಾರ್ಥ ಕೇಳಿ ಆಟೆಲ್ಲ ಇಲ್ಲ ಅಂತಮ್ಮ ಚಿಂತಿಸಬೇಕಾದ್ರೆ ಆ ದೋಷವೇ ನಿನ್ನ ರಾಜ್ಯದಲ್ಲಿ ಸುಭದ್ರವಾದಂತಹ ದಾಂಪತ್ಯವನ್ನು ಹೊಂದಬೇಕಾದವರಿಗೆ ಬಾಧಕವಾದದ್ದು. ಅದರಿಂದ ಹೋಗಪ್ಪ,
ಅವನ ಸತಿಯಲ್ಲಿ ಅಪಹೃತಳಾಗಿದ್ದಾಳೆ ಅಂತ ಚೆನ್ನಾಗಿ ಬಂದಿದೆ. ಅವನ ಜೊತೆಗೆ ವೈಮನಸ್ಸನ್ನು ಹೊಂದಿದಂತಹ ಬಲಾಕನಾಮಕನಾದಂತಹ ಉಪಾದ ಅಸುರ ಉತ್ಪಲಾವನದಲ್ಲಿ ಅಪಹರಿಸಿ ತನ್ನ ವಶದಲ್ಲಿ ಇರಿಸಿಕೊಂಡಿದ್ದಾನೆ. ಅವನಿಗೆ ಏನಾಗಬೇಕಾಗಿದೆ? ಬಿಡಿಸುವುದಕ್ಕಾಗಬೇಕಾದಂಥದ್ದೇ. ನೀ ಮುನ್ನಡೆಯಬೇಕಾದ ವಿಧಾನ ಯಾವುದು? ಹೋಗಿ ನೀ ವಿಚಾರಿಸಿದ್ರೆ ಎಲ್ಲವೂ ಬಗೆಹರಿಯುತ್ತದೆ. ಅದರಿಂದ ನಿನಗೆ ಮುಕ್ತಿಯಾಗಿದೆ. ಒಳ್ಳೆಯದು. ದೈವಯೋಗದಿಂದಲೇ ತಮ್ಮ ದರ್ಶನದ ಸೌಭಾಗ್ಯ ನನಗೆ ಸಿಕ್ಕಿತು ಅಂತ ನಾನು ಬಯಸ್ತೇನೆ. ಹಾಗೆ ನಮ್ಮ ಹರಕೆ ಹಾರೈಸಿಕೊಂಡಾದ್ರೆ ಆ ಕರ್ತವ್ಯದಲ್ಲಿ ಯಶಸ್ವಿಯಾಗುತ್ತೇನೆ. ಶ್ರೇಯ ಶ್ರೇಯ ನಮಸ್ಕಾರ